ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 2025-26ನೇ ಸಾಲಿನ ನಾನ್ ಹೆಚ್ಚಿಗೆದವರಿಗೆ 1421 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 179 ಹುದ್ದೆಗಳ ನೇಮಕಾತಿ ಕುರಿತು ಫ್ಯಾಕ್ಸ್ ಮುಖಾಂತರ ಪೊಲೀಸ್ ಆಯುಕ್ತರಿಗೆ ಮತ್ತು ಪೊಲೀಸ್ ಅಧೀಕ್ಷಕರು ಅವರಿಗೆ ಸಂದೇಶ ಹೋಗಿದೆ. ಮತ್ತೆ ಇದು ಕಮಾಂಡೆಡ್ KSRP ಮೌಂಟೆಡ್ ಕಂಪನಿ ಮೈಸೂರು ಇವರಿಗೂ ಕೂಡ ಈ ಫ್ಯಾಕ್ಸ್ ಮುಖಾಂತರ ಸಂದೇಶ ರವಾನೆ ಆಗಿದೆ. ಇದರಲ್ಲಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಆಗಲಿ ಮತ್ತು DAR ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಮತ್ತು ಇದು HK ಮತ್ತು ನಾನ್ HK ಇರುವಂತಹ ಖಾಲಿ ಹುದ್ದೆಗಳ ಡಿಸ್ಟ್ರಿಕ್ಟ್ ವೈಸ್ ಎಷ್ಟೆಷ್ಟು ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದಾವೆ ಅಂತಂದು ಎಲ್ಲ ಪೊಲೀಸ್ ಆಯುಕ್ತರಿಗೆ ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಫ್ಯಾಕ್ಸ್ ಮೇಲ್ ಹೋಗಿದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡುವುದಾದ್ರೆ ಏನಪ್ಪಾ ಅಂತಂದ್ರೆ, ಪ್ರೀವಿಯಸ್ 2020ರಲ್ಲಿ ಆದಂತಹ 3064 APC CAR ಮತ್ತು DAR ಹುದ್ದೆಗಳು ಏನ್ ನಡೆದಿತ್ತಪ್ಪ, ಅದು ಆದ ನಂತರ ಇದು ಎರಡನೇ ಸಾರಿ ಈಗ 2026ರಲ್ಲಿ ಆಗ್ತಾ ಇದೆ. ಇದರಲ್ಲಿ ಒಟ್ಟು 1421 ಪೋಸ್ಟ್ ನಾನ್ HKದವರಿಗಿದ್ರೆ 179 ಪೋಸ್ಟ್ HKದವರಿಗಿವೆ. ಇದರ ಅತಿ ಹೆಚ್ಚು ಹುದ್ದೆಗಳು ಯಾವ ಡಿಸ್ಟ್ರಿಕ್ಟ್ ಅಥವಾ ಸಿಟಿಗಿದೆಪ್ಪ ಅಂತಂದ್ರೆ ಬೆಂಗಳೂರು ಸಿಟಿ. ಎಷ್ಟಿದಾವೆ? 918 ಪೋಸ್ಟ್ ಬೆಂಗಳೂರು ಸಿಟಿಗೆ ಇದಾವೆ. ಮತ್ತು ಸೆಕೆಂಡ್ ಮೈಸೂರು ಸಿಟಿ. ಇವು ಸಿಟಿ ಅಂತಂದ್ರೆ CAR ಅಂತ ಬರುತ್ತೆ, ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್. ಮೈಸೂರು ಸಿಟಿಯಲ್ಲಿ 50 ಪೋಸ್ಟ್ ಇದಾವೆ. ಮತ್ತು ಮಂಗಳೂರು ಸಿಟಿಯಲ್ಲಿ 15. ಮತ್ತೆ ಬೆಂಗಳೂರು ಡಿಸ್ಟಿಕ್ ಅಲ್ಲಿ 20 ಪೋಸ್ಟ್ ಖಾಲಿ ಇದಾವೆ, ಇದು DAR. ಮತ್ತೆ ಚಿಕ್ಕಬಳ್ಳಾಪುರ 45 ಇದಾವೆ. ಮೈಸೂರು ಡಿಸ್ಟಿಕ್ ಅಲ್ಲಿ 40 ಇದಾವೆ. ಮತ್ತು ಕೊಡಗು ಡಿಸ್ಟಿಕ್ ಅಲ್ಲಿ 35, ಮಂಡ್ಯ ಡಿಸ್ಟಿಕ್ 45, ಶಿವಮೊಗ್ಗ ಡಿಸ್ಟಿಕ್ 45, ಚಿತ್ರದುರ್ಗ ಡಿಸ್ಟಿಕ್ 25, ದಕ್ಷಿಣ ಕನ್ನಡ ಡಿಸ್ಟಿಕ್ ಮಂಗಳೂರು ಇದು DAR 10 ಪೋಸ್ಟ್ ಖಾಲಿದಾವೆ. ಮತ್ತೆ ಉಡುಪಿ ಡಿಸ್ಟಿಕ್ ಅಲ್ಲಿ 40, ಉತ್ತರ ಕನ್ನಡ ಕಾರವಾರ ಡಿಸ್ಟಿಕ್ ಅಲ್ಲಿ 50, ಚಿಕ್ಕಮಗಳೂರು ಡಿಸ್ಟಿಕ್ 20, ಧಾರವಾಡ ಡಿಸ್ಟಿಕ್ 15, ಮತ್ತೆ ವಿಜಯನಗರ ಡಿಸ್ಟಿಕ್ 16. ಮತ್ತೆ ಇದೊಂದು ಹೊಸದು ಇದಂತಾನೆ ಹೇಳ್ಬೋದು, ಡಿಸ್ಟಿಕ್ ಇಲ್ಲ, ಇದು ಸಿಟಿ ಒಳಗನೆ ಬರುತ್ತೆ. ಯಾವ್ದಪ್ಪ ಅಂದ್ರೆ ಕಮಾಂಡೆಡ್ KSRP ಮೌಂಟೆಡ್ ಕಂಪನಿ ಮೈಸೂರು. ಇಲ್ಲಿ 32 ಪೋಸ್ಟ್ ಖಾಲಿ ಇದಾವೆ. ಒಟ್ಟು 1421 ಹುದ್ದೆಗಳು ಖಾಲಿ ಇದಾವೆ. ಮತ್ತೆ ನಾನ್ HKದವರಿಗೆ ನೋಡೋದಾದ್ರೆ ಬೆಂಗಳೂರು ಸಿಟಿ ನಾನ್ HKದವ್ರಿಗೆ ಅಷ್ಟೇ 83 ಪೋಸ್ಟ್ ಖಾಲಿ ಇದಾವೆ. ಇದೇ ಹೈಯೆಸ್ಟ್ HKದವ್ರಿಗೆ. ಮತ್ತೆ ಕಲಬುರಗಿ ಡಿಸ್ಟಿಕ್ 15, ಮತ್ತೆ ಬಳ್ಳಾರಿ ಡಿಸ್ಟಿಕ್ 22, ಮತ್ತೆ ವಿಜಯನಗರ ಡಿಸ್ಟಿಕ್ 59. ಒಟ್ಟು 179 ಹುದ್ದೆಗಳು ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದಾವೆ. ಟೋಟಲ್ ಅಂದ್ರೆ ಒಂದು HKದವರಿಗೆ 179, ಮತ್ತೆ ನಾನ್ HKದವರಿಗೆ 1421 ಪೋಸ್ಟ್ ಖಾಲಿ ಇದಾವೆ. ಈಗ ಬಹುಮುಖ್ಯವಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮಗೆ ಯಾವ ಸಿಟಿ ಬೇಕಪ್ಪ ಅಂತಂದು ನೀವು ಈಗಲೇ ಆಯ್ಕೆ ಮಾಡಿ ಇಟ್ಕೊಳ್ಬೇಕು. ಈ ಹುದ್ದೆಯ ಅಧಿಸೂಚನೆ ಆದ ನಂತರ, ಸಂಪೂರ್ಣವಾದ ಅಧಿಸೂಚನೆ ಆದ್ಮೇಲೆ ಈ ಮೀಸಲಾತಿ ಏನು ಗೊಂದಲಗಳ ಮುಗಿದಾದ್ಮೇಲೆ ಏನ್ ನೋಟಿಫಿಕೇಶನ್ ಆಗುತ್ತಾ ಅದರಲ್ಲಿ ನಿಮ್ಮ ಕೆಟಗರಿ ವೈಸ್ ಪೋಸ್ಟ್ ಬಿಟ್ಟಿರ್ತವೆ. ನೀವು ಆಗ ಆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ನಿಮಗೆ ಕೆಟಗರಿ ಎಷ್ಟು ಪೋಸ್ಟ್ ಎಲ್ಲ ಬರುತ್ತಂತ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೇನೆ ನೀವು ಈಗ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಈ ಡಿಸ್ಟಿಕ್ ಅಥವಾ ಸಿಟಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆಲ್ಲ ಈಗಲೇ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಅಪ್ಲೈ ಮಾಡಕ್ಕೆ ಬರುತ್ತೆ. ಈಗ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಏನಿಲ್ಲ, ನೀವು ಈಗಲೇ ಏನು ತಲೆಯಲ್ಲಿ ಗೊಂದಲ ಇಲ್ಲದೆ ಈಗ ಒಳ ಮೀಸಲಾತಿ ಆದ ತಕ್ಷಣನೇ ಆಗುವಂತಹ ನೋಟಿಫಿಕೇಶನ್ ಅಂತಂದ್ರೆ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್. ಸೊ ಅದಕ್ಕೆ ನೀವು ಈಗಲೇ ಇನ್ನು ನೋಟ್ಸ್ ಯಾರ್ಯಾರು ಮಾಡಿಲ್ವೋ, ಇನ್ನು ಕರೆಕ್ಟ್ ಯಾರ್ಯಾರು ಓದಿಲ್ವೋ, ಈಗಲೇ ಕರೆಕ್ಟ್ ಆಗಿ ಈಗ ನೋಟ್ಸ್ ಮಾಡಿದ್ರು ಕೂಡ ನಿಮ್ಗೆ ನೋಟ್ಸ್ ಕಂಪ್ಲೀಟ್ ಆಗಿ ಮತ್ತೆ ರಿವಿಷನ್ ಮಾಡೋಕೆ ಒಂದು ಒಳ್ಳೆ ಟೈಮ್ ಇದೆ. ಕರೆಕ್ಟ್ ಆಗಿ ಈ ಸಮಯ ನೀವು ಯೂಸ್ ಮಾಡ್ಕೊಂಡ್ರೆ ಈಗ ಬರುವಂತ ನೋಟಿಫಿಕೇಶನ್ ಅಲ್ಲಿ ನೀವು ಪಕ್ಕ ಲಿಸ್ಟ್ ಅಲ್ಲಿ ಇರ್ಬೋದು. ಸೊ ಅದಕ್ಕೆ ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊರಿ, ಎಲ್ಲ ಮಾಡ್ಕೊಂಡು ರೆಡಿ ಇರಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ಹುದ್ದೆಗಳಿಗೆ ಯಾರು ನಿಮ್ಮ ಸ್ನೇಹಿತರು ಅಧ್ಯಯನ ಮಾಡ್ತಿರ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಧನ್ಯವಾದಗಳು.